ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಕ್ಕೆ ಒಂದು ವಿಡಿಯೋ ನಿಮ್ಮ ಒಂದು ಸಾಕಷ್ಟು ಪ್ರಶ್ನೆಗಳು ಏನು ಕೇಳಿರ್ತೀರಾ ಓವರ್ ಆಲ್ ಆಗಿ, ಅದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಆಯ್ದುಕೊಂಡು ಅದರಲ್ಲೂ ಸಹ ಗೃಹಲಕ್ಷ್ಮಿ 23ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿಷಯಗಳು ಸಾಕಷ್ಟು ಆಧಾರ್ ಕಾರ್ಡ್ಗೆ, ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ, ಆಮೇಲೆ ಹೊಸ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಸಾಕಷ್ಟು ವಿಚಾರ, ಮುಖ್ಯವಾದ ಮಾಹಿತಿ ನಿಮಗೂ ಸಹ ಇದೇ ಡೌಟ್ ಇರುತ್ತೆ. ಹಾಗಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನಿಮಗೂ ಒಂದಲ್ಲ ಒಂದು ಡೌಟ್ ಇದ್ದೇ ಇರುತ್ತೆ, ಹಾಗಾಗಿ ಖಂಡಿತವಾಗ್ಲೂ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ಹೊಸದಾಗಿ ಚಾನಲ್ ನೋಡ್ತೀರಾ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ನೀವೆಲ್ಲರೂ ಕೇಳ್ತಾ ಇರೋದು, ಸರ್ 23ನೇ ಕಂತು ಯಾವಾಗ ಹಣ ಜಮಾ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ಹೇಳ್ಬಿಟ್ಟೆ ಬೇರೆ ವಿಚಾರಗಳನ್ನು ಹೇಳ್ತೀನಿ. ಮೊದಲನೇದಾಗಿ ಈಗ ನೀವು ಇಲ್ಲಿಂದ ನೀವು ಬಹಳಷ್ಟು ದಿನಗಳು ಕಾಯುವಂತ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನವೆಂಬರ್ 28ನೇ ತಾರೀಕು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಂಘ ಏನು ಉದ್ಘಾಟನೆ ಆಗ್ತಾ ಇದೆ, ಅದರ ಒಳಗಡೆನೆ ನಾವು ಗೃಹಲಕ್ಷ್ಮಿ 23ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ, ಅಥವಾ ಇನ್ನು 8 ದಿನದ ಒಳಗಡೆನೆ ನಾನು ಎಲ್ಲ ಪ್ರೋಸೆಸ್ ಅನ್ನ ಮಾಡಿ ಮುಗಿಸಿದ್ದೇನೆ. ಹಣ ಜಮಾ ಮಾಡುವಂತ ಪ್ರಕ್ರಿಯೆ ಮಾತ್ರ ಆರಂಭ ಆಗೋದು ಬಾಕಿ ಇದೆ. ಇನ್ನ ಒಂದು ವಾರದ ಒಳಗಡೆನೆ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರುವುದರಿಂದ ಖಂಡಿತವಾಗ್ಲೂ ಈಗ ಆಲ್ರೆಡಿ ಸಾಕಷ್ಟು ಡಿಲೇ ಆಗಿರೋದ್ರಿಂದ ಇನ್ನು ನೆಕ್ಸ್ಟ್ ಡಿಲೇ ಆಗ್ತಾ ಹೋಗಲ್ಲ. ಮ್ಯಾಕ್ಸಿಮಮ್ ಒಂದು ವಾರ ವೇಟ್ ಮಾಡಿ ನಿಮಗೆ 23ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ನಿಮಗೆ ಗೃಹಲಕ್ಷ್ಮಿ ಹಣ ಬಾಕಿ ಕಂತು ಬಂದಿಲ್ಲ. ಬಾಕಿ ಕಂತು ಅಂದ್ರೆ ಈಗ ಸಹಜವಾಗಿ ಎಲ್ಲರಿಗೂ 22ನೇ ಕಂತುವರೆಗೂ ಬಂದಿದೆ, ಇನ್ನು ಉಳಿದಿರ್ತಕ್ಕಂಥ ಕಂತುಗಳು ಬಂದಿಲ್ಲ. ಬಟ್ ಆದ್ರೆ ನಿಮಗೆ 20ನೇ ಕಂತೆ ಬಂದಿಲ್ಲ, 19ನೇ ಕಂತು ಬಂದಿಲ್ಲ, 18ನೇ ಕಂತು ಬಂದಿಲ್ಲ, ಇನ್ನು 4-5 ತಿಂಗಳ ಕಂತು ಬರೋದು ಬಾಕಿ ಇದೆ. ಅಂದ್ರೆ ಏನ್ ಮಾಡಬೇಕು, ನಾವೇನ್ ಮಾಡಬೇಕು ಹೇಳಿ ಅಂತ ಪ್ರತಿ ಸಲ ನಾವು ಹೇಳಿದಾಗ್ಲೂ ನೀವು ಕೇಳ್ತಾನೆ ಇದ್ದೀರಾ. ನೀವೇನ್ ಮಾಡಬೇಕು ಅಂದ್ರೆ ನಿಮ್ಮ ಪ್ರಾಬ್ಲಮ್ ಏನು ಅಂತ ಫಸ್ಟ್ ನೀವು ಕಂಡುಹಿಡ್ಕೋಬೇಕು. ಪ್ರಾಬ್ಲಮ್ ಏನು ಅಂತ ಕಂಡುಹಿಡ್ಕೊಳ್ಳೋದು ಹೇಗೆ ಅಂದ್ರೆ, ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1 ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಟ್ಟು ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಸಿ. ಅಲ್ಲಿ ಏನಾದ್ರೂ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಅಂತ ಬಂದಿದೆಯೋ, GST ಅಂತ ಬಂದಿದೆಯೋ, ಏನ್ ಬಂದಿದೆ ನೀವು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇನ್ ಕೇಸ್ ಏನಾದ್ರೂ ನಿಮ್ದು ಇನ್ಕಮ್ ಟ್ಯಾಕ್ಸ್ ಬಂದಿದೆಯೋ ಅಥವಾ ಆಧಾರ್ ಸೀಡಿಂಗ್ ಪ್ರಾಬ್ಲಮ್ ಅಂತ ಬಂದಿದೆಯೋ, ಏನು ಬಂದಿದೆ ಅನ್ನೋದ್ರ ಮೇಲೆ ನೀವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ದಯವಿಟ್ಟು ನಮ್ಮ ದುಷ್ಯಂತ್ ಯೂಸ್ಫುಲ್ ಇನ್ಫೋ ಯೂಟ್ಯೂಬ್ ಚಾನಲ್ ನಲ್ಲಿ ಚೆಕ್ಔಟ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಎಲ್ಲಾ ಮಾಹಿತಿ ಸಿಗುತ್ತೆ. ಓಕೆನಾ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಧಾರ್ ಕಾರ್ಡ್ ಅನ್ನ ನಿಮ್ಮ ಮೊಬೈಲ್ ನಲ್ಲೇ ನಿಮ್ಮ ಆಧಾರ್ ಕಾರ್ಡ್ ಚೇಂಜಸ್ ಅನ್ನ ಮಾಡ್ಕೋಬಹುದು. ಆಧಾರ್ ಕಾರ್ಡ್ ಅಲ್ಲಿ ಕೆಲವೊಂದು ಬದಲಾವಣೆಗಳು ನೀವು ಮಾಡ್ಲಿಕ್ಕೆ ಇಚ್ಛೆ ಪಟ್ಟಾಗ, ಫಾರ್ ಎಕ್ಸಾಂಪಲ್ ನೀವು ಆಧಾರ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರ್ ನ ಚೇಂಜ್ ಮಾಡೋದಾಗ್ಲಿ, ಆಧಾರ್ ಕಾರ್ಡ್ ಅನ್ನ ಅಡ್ರೆಸ್ ಚೇಂಜ್ ಮಾಡೋದಾಗ್ಲಿ, ಆಧಾರ್ ಕಾರ್ಡ್ ನಲ್ಲಿ ಇನಿಷಿಯಲ್ ಏನಾದ್ರೂ ಚೇಂಜಸ್ ಇತ್ತು ಅಥವಾ ನಿಮ್ಮ ಸ್ಪೆಲ್ಲಿಂಗ್ ಏನಾದ್ರೂ ಮಿಸ್ಟೇಕ್ ಇತ್ತು ಅಂದ್ರೆ ನೀವು ಆನ್ಲೈನ್ ನಲ್ಲೇ ಬದಲಾವಣೆ ಮಾಡ್ಕೋಬಹುದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಾ ಇದೆ. ನಿಜವಾಗ್ಲೂ ನೀವು ಆನ್ಲೈನ್ ನಲ್ಲೇ ಈಗ ನಿಮ್ಮ ಮೊಬೈಲ್ ನಲ್ಲೇ ನೀವು ಚೇಂಜ್ ಮಾಡಬಹುದಾ ಅಂದ್ರೆ, ಈಗ ಸದ್ಯಕ್ಕೆ ಹಳೇದೇನು ಅಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇತ್ತು. ಮೈ ಆಧಾರ್ ಅಪ್ಲಿಕೇಶನ್ ಅಥವಾ ಆಧಾರ್ ಅಧಿಕೃತ ವೆಬ್ಸೈಟ್ ಅಲ್ಲಿ ನೀವು ಅಡ್ರೆಸ್ ಅನ್ನ ಮಾತ್ರ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಬೇರೆ ಏನು ಕೂಡ ಅವಕಾಶ ಇದು ಈ ಕ್ಷಣದವರೆಗೂ ಸಹ ಕೊಟ್ಟಿಲ್ಲ. ಕೊಟ್ರೆ ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ. ಓಕೆನಾ. ಇನ್ನ ನಾವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು, ನಾವು BPL ಕಾರ್ಡ್ ಮಾಡಿಸಬೇಕು. ಈಗ ನಾವು ಹೊಸ BPL ಕಾರ್ಡ್ ಮಾಡಿಸಬಹುದಾ ಅಂತ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಲಾಭ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆಯಡಿ ಲಾಭ ಆಗಿರ್ಬೋದು ಅಥವಾ ನಿಮಗೆ ಬೇರೆ ಯಾವುದೇ ಸೌಲಭ್ಯ ಅಂದ್ರೆ ನಿಮಗೆ ಮೆಡಿಕಲ್ ಎಮರ್ಜೆನ್ಸಿಯನ್ನು ಹೊರತುಪಡಿಸಿ ನೀವು ಈಗ ಸದ್ಯಕ್ಕೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲಿಕ್ಕೆ ಅವಕಾಶ ಕರೆದಿಲ್ಲ. ಕಾಲ್ಫರ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಕೂಡ ನಿಮಗೆ ಅಪ್ಡೇಟ್ ಮಾಡುವಂತ ಕೆಲಸ ಮಾಡ್ತೀನಿ. ಓಕೆನಾ. ಬೆಳೆ ಹಾನಿಗೆ ಸಂಬಂಧಪಟ್ಟ ಹಾಗೆ ಬೆಳೆ ಹಾನಿ ಪರಿಹಾರ ಏನಾದರೂ ಈಗಾಗಲೇ ಹಣ ಬಿಡುಗಡೆ ಆಗಿದೆಯಾ ತಿಳಿಸಿ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಕೆಲವೊಂದು ಡಿಸ್ಟಿಕ್ಗಳಿಗೆ ಈಗಾಗಲೇ ಹಣ ಜಮಾ ಆಗ್ಲಿಕ್ಕೆ ಶುರುವಾಗಿದೆ. 1100, 1600 ಈ ರೀತಿಯಾಗಿ ಹಣ ಜಮಾ ಆಗ್ತಾ ಇದೆ. ನಮ್ಮ ವೀಕ್ಷಕರಲ್ಲಿ ನೀವ್ಯಾರಾದ್ರೂ ಬೆಳೆ ಹಾನಿ ಪರಿಹಾರವನ್ನು ಪಡ್ಕೊಂಡಿದ್ರೆ ತಪ್ಪದೇ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಓಕೆನಾ. ಇನ್ನ ನಿಮ್ದು BPL ಕಾರ್ಡ್ ಇರುತ್ತೆ, APL ಕಾರ್ಡಿಗೆ ಕನ್ವರ್ಟ್ ಆಗಿರುತ್ತೆ. ಅಂದ್ರೆ ಈಗ BPL ಕಾರ್ಡ್ ರದ್ದಾಗಿರುತ್ತೆ. ನೀವು ಏನೋ ಒಂದು ಆದಾಯ ಮಿತಿಯನ್ನ ಜಾಸ್ತಿ ಹೊಂದಿದ್ದೀರಾ ಉದ್ದೇಶ ಆಗಿರ್ಬೋದು ಅಥವಾ ಬೇರೆ ಏನೇ ಉದ್ದೇಶ ಇರ್ಬೋದು, BPL ಇಂದ APL ಕನ್ವರ್ಟ್ ಆಗಿರುತ್ತೆ. ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ದೀರಾ. ಬಟ್ ಆದ್ರೆ ಇಲ್ಲಿ ಸಾಕಷ್ಟು ಬಹಳ ಮುಖ್ಯವಾದ ಮಾಹಿತಿ ಏನಪ್ಪಾ ಅಂದ್ರೆ, ನೀವು ಗವರ್ಮೆಂಟ್ ಜಾಬ್ ಅಲ್ಲಿ ಇದ್ರೆ ಬರಲ್ಲ, ನೀವು ಇನ್ಕಮ್ ಟ್ಯಾಕ್ಸ್ ಪೇಯರ್ ಆದ್ರೆ ಬರಲ್ಲ, GST ಪೇಯರ್ ಆದ್ರೆ ಬರಲ್ಲ,
ಅಥವಾ ಈಗ ಬೇರೆ ಯಾವುದೇ ಮಾನದಂಡಗಳನ್ನು ಹೊರತುಪಡಿಸಿ ಈ 3 ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಈ 3 ಇಲ್ಲ ಅಂದ್ರೆ ಖಂಡಿತವಾಗ್ಲೂ ನೀವು APL ಕಾರ್ಡ್ ಆಗಿದ್ರೂ ಸಹ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಓಕೆನಾ. ಆಮೇಲೆ 23 ಮತ್ತೆ 24ನೇ ಕಂತಿನ ಹಣ ಇದೇ ತಿಂಗಳಲ್ಲೇ ಬಂದ್ಬಿಡುತ್ತಾ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಇದೆ, ಇನ್ನೊಂದು ವಾರನೂ ಇಲ್ಲ. ಅಷ್ಟರೊಳಗಡೆನೆ 23 ಮತ್ತೆ 24ನೇ ಕಂತಿನ 2 ಕಂತಿನ ಹಣ ಬರುತ್ತಾ. ಕಳೆದ ಬಾರಿ ಸಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು. ಅದಾದ ನಂತರ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. 23ನೇ ಕಂತು ಇನ್ನೊಂದು ವಾರದೊಳಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕಂತೂ ನಿಮಗಿರುವಂತಹ ಅಪ್ಡೇಟ್ ಪ್ರಕಾರ 4,000 ರೂಪಾಯಿ ಬರ್ತಾ ಇಲ್ಲ. ಈಗ ಸದ್ಯಕ್ಕೆ 23ನೇ ಕಂತಿನ ಹಣವನ್ನ ಮಾತ್ರ ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಇದು ಆಕ್ಚುಲಿ ಸದ್ಯಕ್ಕೆ ಒಂದು ಕಂತಾದ್ರೂ ಸರ್ಕಾರ ಆದಷ್ಟು ಬೇಗ ರಿಲೀಸ್ ಮಾಡಬೇಕು. ಯಾಕಂದ್ರೆ ಬಹಳಷ್ಟು ದಿನಗಳು ಡಿಲೇ ಆಗಿರೋದ್ರಿಂದ ಸದ್ಯಕ್ಕಂತೂ 23ನೇ ಕಂತಿನ ಹಣವನ್ನ ಮಾತ್ರ ಬಿಡುಗಡೆ ಮಾಡ್ತಾ ಇದ್ದಾರೆ. ಈಗಿರುವಂತಹ ಅಪ್ಡೇಟು ಏನೇನು ಹೊಸ ಅಪ್ಡೇಟ್ಗಳು ಬಂದಿದ್ದಾವೆ ಅದನ್ನ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಸುಮ್ಮನೆ ಯಾರು ಕೂಡ ಚೆಕ್ಔಟ್ ಮಾಡದೆ ವಿಡಿಯೋನ ನೋಡ್ದೇನೆ ಫೇಕ್ ಅಂತ ಹೇಳಿ ಕಮೆಂಟ್ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ರೆಗ್ಯುಲರ್ ಆಗಿ ವೀಕ್ಷಣೆ ಮಾಡುವಂತ ಎಲ್ಲ ವೀಕ್ಷಕರಿಗೂ ಗೊತ್ತಿರುತ್ತೆ. ಬಟ್ ಆದ್ರೆ ಈಗ ಹೊಸದಾಗಿ ನಮ್ಮ ಚಾನಲ್ ನೋಡೋರಿಗೆ ಸಹಜವಾಗಿ ಫೇಕ್ ಅನ್ಸುತ್ತೆ. ಬಟ್ ಆದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಇದ್ರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಪ್ರೂಫ್ ಅನ್ನು ಹಾಕಿದ್ದೇನೆ. ತಪ್ಪದೆ ವೀಕ್ಷಣೆಯನ್ನ ಮಾಡಿ. ಓಕೆನಾ. ಆಮೇಲೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನಪ್ಪಾ ಅಂದ್ರೆ, ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನಾನು ಅಡ್ರೆಸ್ ಚೇಂಜ್ ಮಾಡಿದ್ದೇನೆ, ರೇಷನ್ ಕಾರ್ಡ್ ಅಲ್ಲಿ ಮೊಬೈಲ್ ನಂಬರ್ ಚೇಂಜ್ ಮಾಡಿದ್ದೇನೆ, ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿಸಿದ್ದೇನೆ, ರೇಷನ್ ಕಾರ್ಡ್ಗೆ ಹೊಸ ಸದಸ್ಯರನ್ನ ಸೇರ್ಪಡೆ ಮಾಡಿಸಿದ್ದೇನೆ. ಏನಾದ್ರೂ ನಮ್ಮ ರೇಷನ್ ಕಾರ್ಡ್ಗೆ ಅಥವಾ ನಮಗೆ ಗೃಹಲಕ್ಷ್ಮಿ ಹಣ ಬರೋದು ಸ್ಟಾಪ್ ಆಗುತ್ತಾ? ಈ ಪ್ರಶ್ನೆಗಳನ್ನ ನಿರಂತರವಾಗಿ ನೀವು ಕೇಳ್ತಾನೆ ಇದ್ದೀರಾ. ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಅಥವಾ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ನೀವು ಮಾಡಿಸಿದಾಗ ಮನೆಯ ಮುಖ್ಯಸ್ಥೆ ಅಥವಾ ಮನೆಯ ಮುಖ್ಯಸ್ಥೆಯನ್ನ ಬದಲಾವಣೆ ಮಾಡಿದಾಗ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಬೇರೆ ಯಾವುದೇ ಬದಲಾವಣೆ ಮಾಡಿದ್ರು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಿಮಗೆ ಗೃಹಲಕ್ಷ್ಮಿ ಹಣ ನಿರಂತರವಾಗಿ ಬರ್ತಾ ಇರುತ್ತೆ. ನೀವು ಇಮೇಲ್ ID ಚೇಂಜ್ ಮಾಡಿರ್ಬೋದು, ಮೊಬೈಲ್ ನಂಬರ್ ಚೇಂಜ್ ಮಾಡಿರ್ಬೋದು, ಅಡ್ರೆಸ್ ಚೇಂಜ್ ಮಾಡಿರ್ಬೋದು, ಅಥವಾ ಬೇರೆ ಕುಟುಂಬದ ಬೇರೆ ಸದಸ್ಯರನ್ನ ಸೇರಿಸಿದ್ರು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಆದ್ರೆ ಮುಖ್ಯವಾಗಿ ಮನೆಯ ಮುಖ್ಯ ಸದಸ್ಯರನ್ನ ಬದಲಾವಣೆ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಸ್ಟಾಪ್ ಆಗುತ್ತೆ. ಮತ್ತೆ ಅವರ ಹೆಸರಲ್ಲಿ ನೀವು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತೆ. ಇನ್ನ ಈಗೇನು ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಅಂತ ನಿರ್ಮಾಣ ಮಾಡ್ತಾ ಇದ್ದಾರೆ, ಯಾವಾಗಿಂದ ಚಾಲನೆ ಆಗ್ತಾ ಇದೆ, ನಮ್ಗೆ ಎಷ್ಟು ಲೋನ್ ಸಿಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಈಗ ಆಲ್ರೆಡಿ ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ನವೆಂಬರ್ 19ನೇ ತಾರೀಕೆ ಇದರ ಉದ್ಘಾಟನೆ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಮಾಡ್ಲಿಕ್ಕೆ ಹೊರಟಿದ್ರು. ಬಟ್ ಆದ್ರೆ ಕೆಲವೊಂದು ಕಾರಣಗಳಿಂದ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದೇ ನವೆಂಬರ್ 28ನೇ ತಾರೀಕು ನಿಮಗೆ ಗೃಹಲಕ್ಷ್ಮಿ ಸಹಕಾರ ಸಂಘವನ್ನ ಅಥವಾ ಗೃಹಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಅಂತಾನೆ ಹೇಳಿ ಮಾಡ್ತಾ ಇದ್ದಾರೆ. ಅಧಿಕೃತವಾಗಿ ಸರ್ಕಾರದಿಂದ ಏನೆಲ್ಲ ದಾಖಲಾತಿಗಳು ಬೇಕು, ಎಷ್ಟು ಡೆಪಾಸಿಟ್ ಇಡಬೇಕು, ಎಷ್ಟು ಲೋನ್ ಕೊಡ್ತಾರೆ, ಈಗಿರುವಂತಹ ಅಪ್ಡೇಟ್ಗಳ ಪ್ರಕಾರ 25,000ದಿಂದ ಸುಮಾರು 53 ಲಕ್ಷದವರೆಗೂ 25,000ದಿಂದ 3 ಲಕ್ಷದವರೆಗೂ ಸಹ ನಿಮಗೆ ವಿವಿಧ ಕೆಲಸಗಳಿಗೆ ಬೇಕಾಗಿರುವಂತಹ ಲೋನ್ ಅನ್ನ ಕೊಡ್ತಾರೆ. ನೀವೇನಾದ್ರೂ ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ, ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀರಾ, ಸಣ್ಣ ಉದ್ಯಮಗಳನ್ನ ನೀವೇನಾದ್ರೂ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಖಂಡಿತವಾಗ್ಲೂ ಅದರಲ್ಲೂ ಸಹ ಬರೀ ಗೃಹಲಕ್ಷ್ಮಿಯರಿಗೆ ಮಾತ್ರ. ನೀವೇನಾದ್ರೂ ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲ ಅಂದ್ರೆ ನಿಮಗೆ ಈ ಸೌಲಭ್ಯ ಸಿಗೋದಿಲ್ಲ. ಹಾಗಾಗಿ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೋಸ್ಕರ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ. ನಿಮಗೆ ಇದರ ಅವಶ್ಯಕತೆ ಇದೆಯಾ ಇಲ್ವಾ ತಪ್ಪದೆ ಕಮೆಂಟ್ ಮಾಡಿ. ಹಾಗಾಗಿ ಈಗ ಸದ್ಯಕ್ಕಿರುವಂತಹ ನಿಮಗಿರುವಂತಹ ಡೌಟ್ಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ವಿಡಿಯೋ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.